ಸ್ಥಳೀಯ ರೈಲು ಅಪಘಾತ ಆಗಿದೆ. ತುಂಬಾ ಜನ ಸತ್ತೋಗಿದ್ದಾರೆ. ಆದ್ರೆ ಟ್ರೈನ್ಗೆ ರೆಗ್ಯುಲರ್ ಆಗಿ ಬರೋ ಕೆಲವೊಂದಷ್ಟು ಪ್ರಯಾಣಿಕರು ಆ ಒಂದು ದಿನ ಟ್ರೈನ್ ಹತ್ತಲಿಲ್ಲ. ಯಾಕೆ ಹತ್ತಿಲ್ಲ ಆ ಒಂದು ದಿನ ಅಂತ ಸಮೀಕ್ಷೆ ಮಾಡ್ತಾರೆ. ಸಮೀಕ್ಷೆ ಮಾಡಿದಾಗ ಗೊತ್ತಾದ ವಿಷಯ, ಕೆಲವೊಂದಷ್ಟು ಜನಕ್ಕೆ ಬೆಳಗ್ಗೆ ಅಲಾರಾಮ್ ಶಬ್ದ ಕೇಳಿಸಿಲ್ವಂತೆ. ಸರಿಯಾದ ಸಮಯಕ್ಕೆ ಹೇಳೋಕ್ ಆಗದೆ ಇರೋದ್ರಿಂದ ಲೇಟ್ ಆಗೋಗಿದೆ, ಟ್ರೈನ್ ಹತ್ತಿರಲಿಲ್ಲ. ಇನ್ನೂ ಸ್ವಲ್ಪ ಜನಕ್ಕೆ ಎಷ್ಟೇ ಪ್ರಯತ್ನ ಮಾಡಿದ್ರು ಅವತ್ತು ಆಟೋ ಆಗ್ಲಿ ಕ್ಯಾಬ್ ಆಗ್ಲಿ ಬುಕ್ ಆಗ್ಲಿಲ್ವಂತೆ. ಅದಕ್ಕೆ ಲೇಟ್ ಆಗಿದೆ, ಟ್ರೈನ್ ಮಿಸ್ ಆಗಿದೆ. ಇನ್ನೂ ಸ್ವಲ್ಪ ಜನಕ್ಕೆ ಬರೋ ದಾರಿಯಲ್ಲಿ ಬೈಕ್ ಪಂಚರ್ ಆಗಿದೆ, ಲೇಟ್ ಆಗಿದೆ, ಟ್ರೈನ್ ಮಿಸ್ ಆಗಿದೆ. ಇನ್ನೂ ಸ್ವಲ್ಪ ಜನಕ್ಕೆ ಇನ್ನೇನು ಹೊರಡೋ ಟೈಮ್ಗೆ ಸರಿಯಾಗಿ ಮಕ್ಕಳು ಅವರ ಶರ್ಟ್ ಮೇಲೆ ನೀರು ಚೆಲ್ಲಿದ್ದಾರೆ. ಶರ್ಟ್ ಬದಲಾಯಿಸ್ಕೊಂಡು ಬರೋಕೆ ಲೇಟ್ ಆಗಿದೆ, ಟ್ರೈನ್ ಮಿಸ್ ಆಗಿದೆ, ಟ್ರೈನ್ ಹತ್ತೋಕೆ ಆಗ್ಲಿಲ್ಲ. ಆ ಚಿಕ್ಕ ಅಡಚಣೆಗಳಿಂದ ಆದಂತಹ ವಿಳಂಬದಿಂದ ಇವತ್ತು ಅವರೆಲ್ಲ ಬದುಕೇ ಇದ್ದಾರೆ. ಆದ್ರೆ ಆ ಸಮಯದಲ್ಲಿ ಅವ್ರಿಗೆ ಎಷ್ಟು ಕಿರಿಕಿರಿ ಆಗಿರುತ್ತೆ, ಟೆನ್ಷನ್ ಆಗಿರುತ್ತೆ, ಕೋಪ ಬಂದಿರುತ್ತೆ. ಅವನು ಆ ಮಗು ಮೇಲೆ ಎಷ್ಟು ಕಿರ್ಚಾಡಿರ್ತಾನೆ. ನಾನು ಏನ್ ಮಾಡಕ್ ಹೋದ್ರು ಯಾವ ಪ್ಲಾನ್ ಕೂಡ ಸರಿಯಾಗಿ ಆಗೋದೇ ಇಲ್ಲ. ಕೊನೆ ಪಕ್ಷ ಟ್ರೈನ್ ಕೂಡ ಸರಿಯಾದ ಸಮಯಕ್ಕೆ ತಲುಪೋಕಾಗ್ತಿಲ್ಲ. ದೇವ್ರಿಗೆ ನಾನಂದ್ರೆ ಇಷ್ಟಾನೇ ಇಲ್ಲ ಅನ್ಸುತ್ತೆ. ಯಾವಾಗ ನೋಡಿದ್ರು ಎಲ್ಲಾ ಕಷ್ಟನೂ ನನಗೆ ಕೊಡ್ತಾನೆ ಅಂತೆಲ್ಲ ಅಂದ್ಕೊಂಡಿರ್ತಾರಲ್ವಾ. ವಿಷಯ ಏನು ಅಂದ್ರೆ ಫ್ರೆಂಡು, ಬದುಕಲ್ಲಿ ಏನು ಸರಿ ಆಗ್ತಿಲ್ಲ ಅಂತ ಅನಿಸ್ದಾಗ ಅರ್ಥ ಮಾಡ್ಕೊಳ್ಳಿ. ನಾಳೆ ದಿನ ಕೂತು ಯೋಚನೆ ಮಾಡಿದಾಗ ಇದೆಲ್ಲ ವಿಳಂಬ ಆಗಿರೋದು ಒಳ್ಳೇದಕ್ಕೆ ಅನ್ಸುತ್ತೆ. ಇವತ್ತು ಹೀಗೆ ಆಗಿ ತಪ್ಪಿಲ್ಲ ಅಂದಿದ್ರೆ ನಾನೆಷ್ಟು ಕಷ್ಟ ಪಡ್ಬೇಕಾಗಿತ್ತು ಅಂತ ನಿಮ್ಗೆ ಅನ್ಸುತ್ತೆ. ನಂಬಿ ನನ್ನ ಮಾತನ್ನ. ಚಿಕ್ಕ ಪುಟ್ಟ ವಿಳಂಬದಿಂದ ಅವರೆಲ್ಲರ ಪ್ರಾಣ ಕಾಪಾಡಿದಾನೆ ದೇವ್ರು. ಇವತ್ತು ನಿಮ್ಮ ಬದುಕಲ್ಲಿ ಯಾವುದೂ ಅರ್ಥ ಇಲ್ಲದೆ ನಡೀತಾ ಇರಲ್ಲ. ಪ್ರತಿಯೊಂದು ಘಟನೆಗೆ ಅದರದೇ ಆದ ಅರ್ಥ ಇರುತ್ತೆ. ಕ್ರಮೇಣ ಕಾಲ ಕಳೆದಂತೆ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಯಾವುದೋ ಒಂದು ಘಟನೆಯಿಂದ ಬದುಕಿನ ಮೇಲೆ ಜಿಗುಪ್ಸೆ, ಕೋಪ, ಆಕ್ರೋಶದಿಂದ ಕಾಣಬೇಡಿ, ಅಥವಾ ನಿಮ್ಮನ್ನೇ ನೀವು ತುಚ್ಛವಾಗಿ ಕಾಣಬೇಡಿ. ಎಲ್ಲವೂ ಕ್ಷಣಿಕ. ಬದಲಾವಣೆ ಜಗದ ನಿಯಮ. ಬದುಕು ಬದಲಾಗತ್ತೆ, ಅರ್ಥ ಆಗತ್ತೆ, ತಿಳಿಯಾಗತ್ತೆ. ಯಶಸ್ಸು ನಿಮ್ಮದಾಗೇ ಆಗತ್ತೆ. ತಾಳ್ಮೆ ಇರಬೇಕು ಅಷ್ಟೆ. ನೀವು ಕೇಳ್ತಿದ್ದೀರಾ ಭಾವಗಳ ದನಿ. ನಾನು ಕನ್ನಡದ ಅಪ್ಪಟ ಅಭಿಮಾನಿ.